ಯಾವ ಪ್ಲಾಟ್ಫಾರ್ಮು ಯಾವ ಪೊಸಿಷನ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಕಂಪನಿ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿ ಆರ್ ಸೀಕಿಂಗ್ ಅ ಡೈನಾಮಿಕ್ ಸ್ಕ್ರಿಪ್ಟ್ ರೈಟರ್ ಅಂತ ಇದ್ದಾರೆ. ಸ್ಕ್ರಿಪ್ಟ್ ರೈಟರ್ನ ಇವ್ರು ಹುಡುಕ್ತಾ ಇದ್ದಾರೆ. ಸೊ ಮೇನ್ ಮುಖ್ಯವಾಗಿ ಯಾವ್ಯಾವ ಲ್ಯಾಂಗ್ವೇಜಿಗೆ ಹುಡುಕ್ತಾ ಇದ್ದಾರೆ ಅಂದರೆ ಕನ್ನಡ, ತಮಿಳ್ ಮತ್ತು ಮಲಯಾಳಂ. ಸೊ ಯಾವುದಾದ್ರು ಒಂದು ಭಾಷೆ ಕೂಡ ನಿಮಗೆ ಬರುತ್ತೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಈ ಕೆಲಸನ ನೀವು ನಿಮ್ಮ ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು, ಲ್ಯಾಪ್ಟಾಪ್ ಡೆಸ್ಕ್ಟಾಪಿಂದು ಕೂಡ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಕನ್ನಡ ಮಾತ್ರ ಕೇಳ್ತಾ ಇದ್ದಾರೆ, ಕನ್ನಡ ಇಂಗ್ಲೀಷ್ ಕೇಳ್ತಾ ಇಲ್ಲ. ಕೆಲವೊಂದು ಕಂಪ್ನಿಗಳಲ್ಲಿ ಹೇಗಿರುತ್ತೆ ಅಂದರೆ ಕನ್ನಡ ಅಂತೂ ಬರಬೇಕು, ಬಟ್ ಆದರೆ ಇಂಗ್ಲೀಷ್ ಕೂಡ ಸ್ವಲ್ಪ ಬರಬೇಕಂತ ಹೇಳಿರ್ತಾರೆ. ಸೊ ಇಲ್ಲಿ ಕೇವಲ ಕನ್ನಡ ಮಾತ್ರ ಕೇಳಿದ್ದಾರೆ. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ಕೆಲಸ ಮಾಡುವಂಥದ್ದು, ಬರೆಯುವಂಥ ಕೆಲಸ ಅಂದರೆ ರೈಟಿಂಗ್ ಜಾಬ್ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ರೈಟಿಂಗ್ ಏನು ಜಾಬ್ ಇದೆ ಇದು ಪಾರ್ಟ್ ಟೈಮ್ ನೀವು ಮಾಡ್ಬೋದು. ಒಂದು ದಿನಕ್ಕೆ 1 ತಾಸು 2 ತಾಸು ಇದು ಡಿಪೆಂಡ್ ಆಗುತ್ತೆ. ಇದು ನೀವು ರಾತ್ರಿ ಊಟ ಆದಮೇಲೆ ಏನಾದರೂ ನೀವು ಫ್ರೀ ಇರ್ತೀರಿ, 1 ಗಂಟೆ 2 ಗಂಟೆ ಮಲಗೋಕ್ಕಿಂತ ಮುಂಚೆ ಕೂಡ ಮಾಡ್ತೀವಿ ಅಂದರೂ ಕೂಡ ನೀವು ಈ ಕೆಲಸ ಮಾಡ್ಬೋದು. ಆ್ಯಂಡ್ ಇದನ್ನು ನೀವು ಅಥವಾ ಸ್ಟೂಡೆಂಟ್ ಇದ್ದೀರಿ ಅಂತಂದರೆ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಒಂದು ಹೌಸ್ ವೈಫ್ ಆಗಿದ್ದರೆ, ಸ್ಟೂಡೆಂಟ್ ಪರ್ಸನ್ ಆಗಿದ್ದರೆ, ನೀವು ರಿಟೈರ್ಡ್ ಆಗಿದ್ದೀರಿ ಅಂತಂದರೆ ಸೊ ಈ ಕೆಲಸ ನೀವು ಮಾಡ್ಬೋದು. ಆ್ಯಂಡ್ ನಿಮಗೆ ಕೇವಲ ಕನ್ನಡ ಮಾತ್ರ ಬರುತ್ತೆ, ನಮ್ಗೆ ಇಂಗ್ಲೀಷೇ ಬರೋದಿಲ್ಲ ಅಂತ ಅನ್ನೋರು ಕೂಡ ಈ ಕೆಲಸ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇದೆ. ಆ್ಯಂಡ್ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಮಾಹಿತಿ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ನಿಮಗೆ ಬರೆಯೋಕೆ ಬರ್ತಿರ್ಬೇಕು. ಓಕೆ, ಮಾತನಾಡೋಕೆ ಬರುತ್ತೋ ಇಲ್ವೋ, ಬಟ್ ಆದರೆ ಬರೆಯೋಕೆ ಮಾತ್ರ ಡೆಫಿನೆಟ್ಲಿ ಬರಬೇಕು. ಆ್ಯಂಡ್ ಇಲ್ಲಿ ನಾನೇನು ನಿಮಗೆ ಜಾಬ್ ಹೇಳ್ತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಈ ಒಂದು ಜಾಬ್ ಮಾಡಬೇಕಂದ್ರೆ ಕೆಲವೊಂದು ಟೂಲ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಗೊತ್ತಿರಬೇಕು. ಸೊ ಅವೆಲ್ಲದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋಕೆ ಟ್ರೈ ಮಾಡಿ, ಮತ್ತು ಕೆಲಸ ಯಾವ ರೀತಿ ಇರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ, ಮತ್ತು ಅಪ್ಲೈ ಮಾಡೋಂಥ ರೀತಿ ಏನು, ಯಾವ ರೀತಿ ಅಪ್ಲೈ ಮಾಡಬೇಕು ಅದೆಲ್ಲೂ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೂ ನೋಟಿಫಿಕೇಶನ್ ಸಿಗುತ್ತೆ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹೇಳ್ತಿರುವಂಥ ಕನ್ನಡ ರೈಟಿಂಗ್ ಜಾಬ್ ಏನು ಹೇಳ್ತಾ ಇದ್ದೀನಿ. ಈ ಒಂದು ಜಾಬ್ ಮಾಡುವಾಗ ಒಂದೇ ಒಂದು ಪ್ರಾಬ್ಲಮ್ ಸುಮಾರು ಜನರಿಗೆ ಬರ್ಬೋದು. ಸೊ ಹೀಗಾಗಿ ಫಸ್ಟಿಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಪ್ರಾಬ್ಲಮ್ ಸೊಲ್ಯೂಷನ್ನ. ಸೊ ಮೇನ್ ಮುಖ್ಯವಾಗಿ ಇವಾಗ ನಮಗೆ ಕನ್ನಡ ರೈಟಿಂಗ್ ಅಂತ ಬಂದಾಗ ಕನ್ನಡದಲ್ಲಿ ನಾವು ಬರಿಬೋದು, ಅಂದರೆ ಬುಕ್ಕಲ್ಲಿ ಒಂದು ಪೇಜಲ್ಲೆಲ್ಲ ನಾವು ಬರಿಬೋದು. ಬಟ್ ಟೈಪ್ ಮಾಡಬೇಕಂತ ಬಂದಾಗ ಸುಮಾರು ಜನರಿಗೆ ಕನ್ನಡದಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಸೊ ಕನ್ನಡ ಟೈಪಿಂಗ್ ಬರೋದಿಲ್ಲ. ಕೆಲವರಿಗೆ ಇಂಗ್ಲೀಷನ್ನೇ ಕನ್ನಡದಲ್ಲಿ ಯಾವ ರೀತಿ ಮಾತಾಡ್ತೀವಿ ಆ ರೀತಿ ಟೈಪ್ ಮಾಡ್ತಾರೆ, ಬಟ್ ಆದರೆ ಆ್ಯಕ್ಚುಲಿ ಕನ್ನಡ ಒರಿಜಿನಲ್ ಕನ್ನಡದಲ್ಲೇ ನಾವು ಬರಿಬೇಕಾಗುತ್ತೆ ಈ ಒಂದು ಕೆಲಸದಲ್ಲಿ. ಸೊ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಿದ್ರೆ ಏನು ಮಾಡಬೇಕು? ಸೊ ಯಾರ್ಯಾರಿಗೆಲ್ಲ ಕನ್ನಡ ನಮಗೆ ಟೈಪಿಂಗ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ನೋರಿಗೆ ಸೊ ಇಲ್ಲಿ ಕೆಲವೊಂದು ಟೂಲ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೂಗಲ್ ಡಾಕ್ಸ್ ಅಂತ ಸಿಗುತ್ತೆ. ಗೂಗಲಲ್ಲಿ ಸಿಂಪ್ಲಿ ಹೋಗಿ ಸರ್ಚ್ ಮಾಡಬೇಕು ಗೂಗಲ್ ಡಾಕ್ಸ್ ಅಂತ. ಓಕೆ, ಸೊ ಗೂಗಲ್ ಡಾಕ್ಸಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಓಕೆನಾ? ಸೊ ಇಲ್ಲಿ ಇಲ್ಲಿಂದ ನೀವು ಮೊದಲಿಗೆ ನಿಮ್ಗೆ ಏನು ಬರಿಬೇಕು ಅದನ್ನು ನೀವು ಬರಿಬೋದು ಇಲ್ಲಿಂದ. ಸೊ ಇಲ್ಲಿ ಈ ರೀತಿ ನೀವು ಓಪನ್ ಮಾಡಿದಾಗ ನೋಡಿ ಇನ್ನೊಂದ್ಸಾರಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ರಿಸ್ಯೂಮು, ಲೆಟರು, ಸುಮಾರು ಥರದ ಬೇರೆ ಬೇರೆ ಒಂದು ಇದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಬಟ್ ಇವಾಗ ನಾವು ಬರಿಬೇಕಾಗಿರುವಂಥದ್ದು ಇಲ್ಲಿ ನಾವು ಕೆಲವೊಂದು ಮೋಟಿವೇಶ್ನಲ್ ರಿಲೇಟೆಡ್ ಬೇರೆ ಏನೋ ಒಂದು ಸ್ಕ್ರಿಪ್ಟ್ ಬರಿಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ನಾವಿಲ್ಲಿ ಹೇಗೆ ಟೈಪ್ ಮಾಡೋದು? ಸೊ ಇಲ್ಲಿ ಸಿಂಪ್ಲಿ ನೀವು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಂಕ್ ಡಾಕ್ಯುಮೆಂಟ್. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಈ ರೀತಿ ನಿಮಗೆ A4 ಶೀಟು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಈ ಪೇಜ್ ಮೇಲೆ ನೀವು ಸಿಂಪ್ಲಿ ಮಾಡಬೇಕಂದ್ರೆ ಟೈಪ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಸಪೋಸ್ ಇಲ್ಲಿ ನೀವು ಇವಾಗ ನಿಮ್ಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಇಲ್ಲಿಂದ ನೀವು ಗ್ರಾಮರ್ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಅದನ್ನು ಕೂಡ ನೀವು ಸರಿಪಡಿಸ್ಬೋದು. ಸುಮಾರು ಥರದ ಟೂಲ್ಸ್ಗಳಿದೆ ಇಲ್ಲಿ ನೋಡ್ತಾ ಇರೋದು. ಬೋಲ್ಡ್ ಮಾಡ್ಬೋದು. ಓಕೆ, ಸೊ ಸೈಜ್ ಬೇಕಂದರೆ ಸೈಜ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಫಾಂಟ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿ ನೀವು ಇಲ್ಲಿ ಈ ಟೂಲ್ಸ್ಗಳನ್ನ ಬಳಸ್ಕೊಂಡು ಸುಮಾರು ರೀತಿಯಲ್ಲಿ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ನಿಮ್ಮದೇ ಆದಂಥ ಒಂದು ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಇದು ಈಸಿ ಆಗುತ್ತೆ. ಈಗ ನಾನು ಏನು ಹೇಳ್ತಾ ಇರೋಂಥ ಕೆಲಸ ಇದೆ ಆ ಕೆಲಸನ ಮಾಡೋದಕ್ಕೋಸ್ಕರ ಈ ರೀತಿ ಟೂಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಹೀಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಗೂಗಲ್ ಡಾಕ್ಸ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದರ ಮೊಬೈಲ್ ಫೋನಿಂದ ಕೂಡ ಆಪ್ರೇಟ್ ಮಾಡ್ಬೋದು ಮತ್ತು ಲ್ಯಾಪ್ಟಾಪಿಂದು ಕೂಡ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಟೂಲ್ಸು ಯಾವುದು, ಗ್ರಾಮರ್ಲಿ ಫ್ರೀ AI ರೈಟಿಂಗ್ ಅಂತ. ಇದು ನೋಡಿ ಗ್ರಾಮರ್ಲಿ ಫ್ರೀ AI writing.com ಅಂತ ಹೇಳಿ. ಸೊ ಇಲ್ಲಿ ಸಿಂಪ್ಲಿ ನೀವು ಇಲ್ಲಿ ಬಂದಮೇಲೆ ಇಲ್ಲಿ ನಿಮಗೆ ನೋಡ್ತಾ ಇರೋದು ಥಿಂಕ್ ಬಿಗ್ ವೆಲ್ ಟೇಕ್ ಕೇರ್ ಆಫ್ ದಿಸ್ ಡಿಟೇಲ್ ಅಂತ. ಇದು ಕೂಡ ನಿಮಗೆ ಒಂದು ಮೇನ್ ಅಂತಂದರೆ ಗ್ರಾಮರ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದರೆ ಸೊ ಅದಿಲ್ಲಿ ನಿಮಗೆ ಒಂದು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಡುತ್ತೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿರುತ್ತೆ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಅಪ್ವರ್ಕ್ ಆಯಿತು, ಝೂಮ್ ಆಯಿತು. ಓಕೆ, ಸುಮಾರು ಥರದ ಏನು ಕಂಪನೀಸ್ಗಳಿದೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಟ್ರಸ್ಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ತೀವಿ 40 ಮಿಲಿಯನ್ ಪೀಪಲ್ ಏನಿದ್ದಾರೆ ಈ ಒಂದು ಇದ್ರ ಮೇಲೆ ಟ್ರಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಸೊ ನೀವು ಇಲ್ಲಿಂದ ಕೆಲಸವನ್ನು ಮಾಡ್ಬೋದು. ಇದು ಫ್ರೀ ಇರುತ್ತೆ.
ಇರುತ್ತೆ ಆ್ಯಕ್ಚುಲಿ. ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ಗೆಟ್ ಗ್ರಾಮರ್ಲಿ ಇಟ್ಸ್ ಅ ಫ್ರೀ ಅಂತ ಹೇಳಿದ್ದಾರೆ. ಇಲ್ಲಿಂದ ನೀವು ಏನು ಮಾಡ್ಬೇಕಂದ್ರೆ ಕೆಲಸ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೀವು ಗೂಗಲಿಂದ ಮೊದಲು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ನಂತರ ನೀವು ನಿಮ್ಮ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೀವು ಗ್ರಾಮರ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಸೊ ಅದನ್ನ ಇಲ್ಲಿ ಸರಿಪಡಿಸ್ಬೋದು. ಓಕೆ, ಸೊ ಇವೆರಡು ಟೂಲ್ಸ್ಗಳನ್ನ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವೆಬ್ಸೈಟ್ ಕೂಡ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಎರಡು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಎರಡು ಟೂಲು ಸ್ವಲ್ಪ ಒಂದು ಸಾರಿ ರೀಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗ್ಬಿಟ್ಟು. ಆ್ಯಂಡ್ ಇಲ್ಲಿ ನಾನು ಜಾಬ್ ಬಗ್ಗೆ ಇವಾಗ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಪ್ಲಾಟ್ಫಾರ್ಮು ಯಾವ ಪೊಸಿಷನ್ ಇಲ್ಲಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಕಂಪನಿ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿ ಆರ್ ಸೀಕಿಂಗ್ ಡೈನಾಮಿಕ್ ಸ್ಕ್ರಿಪ್ಟ್ ರೈಟರ್ ಅಂತ ಇದ್ದಾರೆ. ಸ್ಕ್ರಿಪ್ಟ್ ರೈಟರ್ನ ಇವ್ರು ಹುಡುಕ್ತಾ ಇದ್ದಾರೆ. ಸೊ ಮೇನ್ ಮುಖ್ಯವಾಗಿ ಯಾವ್ಯಾವ ಲ್ಯಾಂಗ್ವೇಜಿಗೆ ಹುಡುಕ್ತಾ ಇದ್ದಾರೆ ಅಂದರೆ ಕನ್ನಡ, ತಮಿಳ್ ಮತ್ತು ಮಲಯಾಳಂ. ಸೊ ಯಾವುದಾದ್ರು ಒಂದು ಭಾಷೆ ಕೂಡ ನಿಮಗೆ ಬರುತ್ತೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಈ ಕೆಲಸನ ನೀವು ನಿಮ್ಮ ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು, ಲ್ಯಾಪ್ಟಾಪ್ ಡೆಸ್ಕ್ಟಾಪಿಂದ ಕೂಡ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಕನ್ನಡ ಮಾತ್ರ ಕೇಳ್ತಾ ಇದ್ದಾರೆ, ಕನ್ನಡ ಇಂಗ್ಲೀಷ್ ಕೇಳ್ತಾ ಇಲ್ಲ. ಕೆಲವೊಂದು ಕಂಪ್ನಿಗಳಲ್ಲಿ ಹೇಗಿರುತ್ತೆ ಅಂದರೆ ಕನ್ನಡ ಅಂತೂ ಬರಬೇಕು, ಬಟ್ ಆದರೆ ಇಂಗ್ಲೀಷ್ ಕೂಡ ಸ್ವಲ್ಪ ಬರಬೇಕಂತ ಹೇಳಿರ್ತಾರೆ. ಸೊ ಇಲ್ಲಿ ಕೇವಲ ಕನ್ನಡ ಮಾತ್ರ ಕೇಳಿದ್ದಾರೆ. ಆ್ಯಂಡ್ ಇದೆಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಟು ಜಾಯಿನ್ ಅವರ್ ಟೀಮ್ ಆ್ಯಂಡ್ ಡ್ರೈವ್ ದಿ ಡೆವಲಪ್ಮೆಂಟ್ ಆಫ್ ಎಂಗೇಜಿಂಗ್ ವಿಡಿಯೋ ಮೈಕ್ರೋ ಡ್ರಾಮಾ ಕಂಟೆಂಟ್. ದಿಸ್ ರೋಲ್ ಕಂಬೈನ್ಸ್ ಕ್ರಿಯೇಟಿವ್ ವರ್ಜನ್ ವಿತ್ ಸ್ಟ್ರಾಟಜಿಕ್ ಮೇನ್ ಅಂತಂದರೆ ಥಿಂಕಿಂಗ್ ಟು ಐಡೆಂಟಿಫೈ. ಇಲ್ಲಿ ಸಿಂಪಲ್ ಆಗಿ ನಾನು ಹೇಳೋದಾದರೆ ಕೆಲವೊಂದು ವೀಡಿಯೋಗಳನ್ನು ನೀವೇನು ಮಾಡ್ತೀರಿ ನೋಡಿಬಿಟ್ಟು ಕಂಟೆಂಟ್ ರೈಟಿಂಗ್ ಮಾಡಿ ಕೊಡೋದಿರುತ್ತೆ. ಆ್ಯಂಡ್ ಇದೆಲ್ಲೂ ಕೂಡ ಇಲ್ಲಿ ನಾನು ಹೇಳ್ತಾರಂಥ ಪ್ಲ್ಯಾಟ್ಫಾರ್ಮ್ ಇದು ಒಂದು ಆಡಿಯನ್ಸ್ ಇರುತ್ತೆ. ಇಲ್ಲಿ ಆಡಿಯನ್ಸ್ಗೆ ನೀವೇನು ಮಾಡ್ತೀರ ಅಂತಂದರೆ ಅದಕ್ಕೆ ರಿಲೇಟೆಡ್ ಕೆಲವೊಂದು ಏನೆಲ್ಲ ಆಲ್ರೆಡಿ ಸ್ಟೋರೀಸ್ಗಳು ಅಥವಾ ನಿಮಗೆ ಕೊಟ್ಟಿರೋಂಥ ಕೆಲವೊಂದು ಕಂಟೆಂಟ್ಗಳು ಕೂಡ ಇರುತ್ತೆ, ಅದನ್ನು ರಿವ್ಯೂ ಮಾಡಿ ಬರೀಬೇಕಂತ ಕೂಡ ಹೇಳ್ತಾರೆ ಅವರು. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ರಿವ್ಯೂ ಮಾಡೋ ಕೆಲಸ ಇರುತ್ತೆ. ಲೈಕ್ ಕಂಟೆಂಟ್ ಇರುತ್ತೆ, ಅದನ್ನು ಚೆಕ್ ಮಾಡ್ತೀರಾ, ನೀವು ನಿಮ್ಮದೇ ಆದಂಥ ಒಂದು ಒಪಿನಿಯನ್ನ ಸಬ್ಮಿಟ್ ಮಾಡ್ತೀರಾ. ಇವ್ಯಾಲ್ಯೂಟೇಟ್ ಮಾಡೋದಿರುತ್ತೆ ಮತ್ತು ಎಡಿಟ್ ಸ್ಕ್ರೀನ್ ಪ್ಲೇ ಕೂಡ ಮಾಡೋದಿಲ್ಲಿ ವರ್ಕ್ ಇರುತ್ತೆ. ಮೇನ್ ಮುಖ್ಯವಾಗಿ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಕೆಲವೊಂದು ಫೀಡ್ಬ್ಯಾಕ್ಗಳನ್ನ ಪ್ರೊವೈಡ್ ಮಾಡ್ತೀರಾ. ಇಲ್ಲಿ ಏನು ಆಲ್ರೆಡಿ ನಾನು ಹೇಳ್ತಾರಂಥ ಪ್ಲಾಟ್ಫಾರ್ಮಲ್ಲಿ ಆಡಿಯನ್ಸ್ ಇರ್ತಾರೆ. ಈ ಒಂದು ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡೋದಕ್ಕೆ ರೈಟರ್ಸ್ ಇರ್ತಾರೆ ಮತ್ತು ಕ್ರಿಯೇಟರ್ಸ್ ಇರ್ತಾರೆ. ಈ ರೈಟರ್ಸ್ ಮತ್ತು ಕ್ರಿಯೇಟರ್ಸ್ಗೆ ನೀವೇನು ಮಾಡ್ತೀರಾ ಅಂದರೆ ಫೀಡ್ಬ್ಯಾಕನ್ನು ಪ್ರೊವೈಡ್ ಮಾಡ್ತೀರಾ. ಆ್ಯಂಡ್ ಇದೆಲ್ಲೂ ಕೂಡ ಕೊಲಾಬ್ರೇಟ್ ಕೂಡ ಮಾಡೋದಿರುತ್ತೆ ಇಲ್ಲಿ ವಿತ್ ಕ್ರಿಯೇಟಿವ್ ಟೀಮ್ಸ್ ಜೊತೆಗೆ ನೀವೇನು ಮಾಡ್ತೀರಿ ಲೈಕ್ ಸ್ಟೋರಿ ಟೆಲ್ಲಿಂಗು, ಪೇಸಿಂಗು, ಆಡಿಯನ್ಸ್ ಎಂಗೇಜ್ಮೆಂಟ್ ರಿಲೇಟೆಡು ನೀವಿಲ್ಲಿ ವರ್ಕ್ ಮಾಡ್ತೀರಾ. ಸೊ ಇದಕ್ಕೆ ಅಂತಲೇ ಅವರು ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಆ್ಯಂಡ್ ಎನ್ಶೋರ್ ಸ್ಕ್ರಿಪ್ಟ್ ಮೇನ್ ಅಂತಂದರೆ ಇಲ್ಲಿ ಏನು ಸ್ಕ್ರಿಪ್ಟ್ ಕೊಡ್ತಾ ಇರ್ತಾರಲ್ವ ಅದು ಕರೆಕ್ಟಾಗಿ ಇದೆಯಾ ಅದೆಲ್ಲ ನೀವು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಟೆಂಟ್ ಡೆವಲಪ್ಮೆಂಟ್ ಆ್ಯಂಡ್ ಕಮಿಷನಿಂಗ್, ಸೊ ಇದಕ್ಕೆ ರಿಲೇಟೆಡ್ ಕೂಡ ನೀವು ವರ್ಕ್ ಮಾಡಬೇಕು. ಲೈಕ್ ಇವ್ಯಾಲ್ಯೂಯೇಟ್ ಆ್ಯಂಡ್ ಕಮಿಷನ್ ವಿಡಿಯೋ ಮೈಕ್ರೋ ಡ್ರಾಮಾ ಶೋಸ್ ಬೇಸ್ಡ್ ಆನ್ ಮಾರ್ಕೆಟ್ ಟ್ರೆಂಡ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ ಆಲ್ರೆಡಿ ಏನು ಕೊಟ್ಟಿರೋಂಥ ಕೆಲವೊಂದು ಕಂಟೆಂಟ್ಸ್ಗಳಾಯಿತು ಮತ್ತು ರೀಚೆಕ್ ಮಾಡೋದಾಯಿತು. ಓಕೆ, ಸೊ ನಾರ್ಮಲಿ ನಾನು ಹೇಳ್ತಾರಂಥದ್ದು ಪದೇ ಕೆಲವೊಂದು ಇಲ್ಲಿ ಪಾಯಿಂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅವರು. ಸೊ ಅದನ್ನೇ ನಾನು ಆಲ್ರೆಡಿ ನಿಮಗೆ ಸಿಂಪ್ಲಿ ವೇದಲ್ಲಿ ಹೇಳಿದ್ದೀನಿ. ಕನ್ನಡದಲ್ಲಿ ನಿಮಗೆ ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಕನ್ನಡದಲ್ಲಿ ಕೆಲವೊಂದು ರಿವ್ಯೂಸ್ ಬರೆಯೋದಾಯ್ತು, ಸ್ಕ್ರಿಪ್ಟ್ ಬರೆಯೋದಾಯ್ತು ಅಥವಾ ಚೆಕ್ ಮಾಡೋದಾಯ್ತು, ರಿವ್ಯೂ ಬರೆಯೋದಾಯ್ತು, ಇದೇ ಮೇನ್ ಕೆಲಸ ಇರುತ್ತೆ ನಿಮ್ಮದು. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ಒಂದು ಸಾರಿ ನೀವು ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೆ ವರ್ಕಿಗೆ ರಿಕ್ವೈರ್ಮೆಂಟ್ ಅಂದರೆ ಈ ವರ್ಕಿಗೆ ರಿಕ್ವೈರ್ಮೆಂಟ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಏನಂತಂದರೆ ಇಲ್ಲಿ ನೀವು ಅಂದರೆ ಮೇನ್ ಅಂತಂದರೆ ವೀಡಿಯೋ ಸ್ಕ್ರಿಪ್ಟ್ ಡೆವಲಪ್ಮೆಂಟು ಅಥವಾ ಕಂಟೆಂಟ್ ಇವ್ಯಾಲ್ಯೂಷನು ಅಥವಾ ಕಂಟೆಂಟ್ ಪ್ರೊಡಕ್ಷನ್ ರಿಲೇಟೆಡು ಸ್ವಲ್ಪ ನಿಮಗೆ ನಾಲೆಜು ಇರಬೇಕು. ಮತ್ತು ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸು 4 to 5 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಈ ಒಂದು ಇದರಲ್ಲಿ ಫೀಲ್ಡಲ್ಲಿ. ಸಪೋಸ್ ನೀವೇನಾದರೂ ಫ್ರೆಷರ್ ಇದ್ದರೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ಹಳೆಯ ವೀಡಿಯೋಸ್ಗಳನ್ನ ನಾನು ಏನು ಹಾಕಿದ್ದೀನಿ ನಿನ್ನೆ ಮೊನ್ನೆ ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ನೀವು ಫ್ರೆಷರ್ಗೂ ಕೂಡ ಅವಕಾಶ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಎಕ್ಸ್ಪೀರಿಯನ್ಸ್ ವಿತ್ ಶಾರ್ಟ್ ಫಾರ್ಮ್ ವಿಡಿಯೋ ಕಂಟೆಂಟ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ ಅವರು. ಸೊ ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ವಲ್ಪ ಅಂದರೆ 4 ವರ್ಷ ಆದರೂ ಇರಬೇಕು. ಸೊ ಎಕ್ಸಲೆಂಟ್ ಸ್ಕ್ರೀನ್ ಪ್ಲೇ ಅನಲೈಸಿಸ್ ಆ್ಯಂಡ್ ಎಡಿಟಿಂಗ್ ರಿಲೇಟೆಡ್ ನಿಮಗೆ ಕೆಲಸ ಬರ್ತಿರಬೇಕು. ಓಕೆ, ಅಬಿಲಿಟಿ ಟು ಪ್ರೊವೈಡ್ ಕನ್ಸ್ಟ್ರಕ್ಟಿವ್ ಕ್ರಿಯೇಟಿವ್ ಫೀಡ್ಬ್ಯಾಕ್ ರಿಲೇಟೆಡು, ಸ್ಟ್ರಾಂಗ್ ಕ್ರಿಯೇಟಿವ್ ಜಜ್ಮೆಂಟ್ ಆ್ಯಂಡ್ ಅಬಿಲಿಟಿ ಟು ಐಡೆಂಟಿಫೈ ಕಂಪ್ಲೀಟ್ ಕಂಟೆಂಟ್ ರಿಲೇಟೆಡು. ಸೊ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಸಿಂಪ್ಲಿ ನಿಮಗೆ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಪರ್ಸ್ನಲ್ ಅಟ್ರಿಬ್ಯೂಟ್ ಬಗ್ಗೆ ಹೇಳಿದರೆ ಇಲ್ಲಿ ನಿಮಗೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಅವರು ಇಂಡಸ್ಟ್ರಿ ಬಗ್ಗೆ. ಆ್ಯಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ಇಲ್ಲಿ ನೋಡಿದ್ರೆ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಹೇಳಿದರೆ ಎಕ್ಸ್ಪೀರಿಯನ್ಸ್ ಇನ್ ಸ್ಕ್ರೀನ್ ಪ್ಲೇ ರೈಟಿಂಗ್ ಆ್ಯಂಡ್ ಇವ್ಯಾಲ್ಯೂಷನ್ ರಿಲೇಟೆಡ್ ಇರುತ್ತೆ. ಬಟ್ ಆದರೆ ಕನ್ನಡ ಭಾಷೆಗೋಸ್ಕರನೇ ಹೈರಿಂಗ್ ಮಾಡ್ತಾಯಿದ್ದಾರೆ. ನನಗೆ ಅನಿಸ್ತಾ ಇದೆ ಇವಾಗ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು ಇದು ಏನು ಜಾಬ್ ಇದೆ ಸ್ವಲ್ಪ ಒಂದು ಲೆವೆಲಿಂದ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಹೇಳಿ. ಎಸ್, ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಏನು ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆಲ್ಲ ಇದನ್ನು ಹೇಳೋ ಅವಶ್ಯಕತೆ ಇರೋದಿಲ್ಲ, ಅವ್ರು ಇದನ್ನ ಅರ್ಥ ಮಾಡ್ಕೋತಾರೆ. ಆ್ಯಕ್ಚುಲಿ ಇದು ವೀಡಿಯೋ ಕಂಟೆಂಟ್ ರಿಲೇಟೆಡ್ ಮತ್ತು ಸ್ಕ್ರಿಪ್ಟ್ ಕಂಟೆಂಟ್ ರಿಲೇಟೆಡೇ ವರ್ಕ್ ಇರುತ್ತೆ. ಓಕೆ, ಸೊ ಇಲ್ಲಿ ಮೇನ್ ಅವ್ರು ಆಫರ್ ಏನು ಮಾಡಿದ್ದಾರೆ ಅಂದರೆ ಅಪರ್ಚುನಿಟಿ ಟು ಶೇಪ್ ದ ಫ್ಯೂಚರ್ ಮೈಕ್ರೋ ಡ್ರಾಮಾ ಕಂಟೆಂಟ್ ರಿಲೇಟೆಡ್ ಇಲ್ಲಿ ಅವರು ಆಫರ್ ಮಾಡ್ತಾ ಇದ್ದಾರೆ. ಕೊಲಾಬ್ರೇಟ್ ಮಾಡೋದು ಮತ್ತು ಕ್ರಿಯೇಟಿವ್ ವರ್ಕ್ ಎನ್ವೈರ್ಮೆಂಟ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡೋದಾಯಿತು. ಸೊ ಈ ರೀತಿ ಇರುತ್ತೆ. ಇದು ನಾನು ಪ್ಲಾಟ್ಫಾರ್ಮ್ ಹೇಳ್ತಾ ಇರುವಂಥದ್ದು ಕುಕು FM ಅಲ್ಲಿ ಇವಾಗ ಈ ಒಂದು ಪ್ರೊಫೈಲ್ಗೆ ತುಂಬ್ಕೋತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡ್ತೀರಂತಂದರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಅಂತ ಮಾಡಿದರೆ ಇಲ್ಲಿ ನಿಮಗೆ ನೋಡಿದರೆ ನಾನು ಹೇಳ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ.
ಸೊ ಇಲ್ಲಿ ನಿಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ಕರೆಂಟ್ ಲೊಕೇಶನ್, ನೀವು ಯಾವ ಸಿಟಿಯಿಂದ ಅಪ್ಲೈ ಮಾಡ್ತಾ ಇದ್ದೀರಿ, ಆ್ಯಂಡ್ ಟೋಟಲ್ ಇಯರ್ ಎಕ್ಸ್ಪೀರಿಯನ್ಸು, ಓಕೆ. ಆ್ಯಂಡ್ ಇಲ್ಲಿ ಕರೆಂಟ್ CTC ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ಕರೆಂಟ್ CTC, ಇವಾಗ ಸ್ಯಾಲ್ರಿ ಏನಿದೆ ಅದನ್ನು ಹಾಕಬೇಕು. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಎಷ್ಟಿದೆ ನಿಮ್ಮದು ಅಂತ, ಎಷ್ಟು ತೊಗೋತಿಬೇಕು ಅಂತ ಅಂದ್ಕೊಂಡಿದ್ರೆ ಅದು ಹಾಕ್ಬಿಟ್ಟು ಒಂದು ರಿಸ್ಯೂಮ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಕಾರ್ಡಿಂಗ್ ಟು ಈ ಒಂದು ಪ್ರೊಫೈಲ್ಗೆ ರಿಲೇಟೆಡ್ ಆಗೋಂಗೆ ನೋಡಿಕೊಂಡ್ರೆ ಸೊ ಇಲ್ಲೊಂದು ರಿಸ್ಯೂಮ್ ರೆಡಿ ಮಾಡಿಕೊಂಡು ಅಪ್ಡೇಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ನಂತರ ಅವ್ರು ನಿಮಗೆ ಮೇಲ್ ಮಾಡ್ತಾರೆ. 7 to 8 days ಆಗುತ್ತೆ ಸ್ನೇಹಿತರೆ, ಓಕೆ. ಸೊ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಇಲ್ಲಿ ನೋಡೋಣ. ಸಿಂಪ್ಲಿ ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋಕ್ಕೂ ಕುಕು FM ಅಂತ ಹೇಳಿ. ಕುಕು FM ಅಂತ ನಾವು ಸರ್ಚ್ ಮಾಡಿದಾಗ ಈ ರೀತಿ ನಿಮಗೊಂದು ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ಮೇಲೆ ಈ ರೀತಿ ನೀವು ಕನ್ನಡದಲ್ಲೇ ಬರೆಯುವಂಥ ಸುಮಾರು ಥರದಲ್ಲಿ ನೋಡ್ತಾ ಇರೋದು ಕಥೆ ಕವನಗಳೆಲ್ಲ ಇರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಿ ಅಂತಂದರೆ ಲಾಸ್ಟಿಗೆ ಬರಬೇಕು, ಓಕೆ. ಲಾಸ್ಟಿಗೆ ಬಂದರೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕರಿಯರ್ಸ್ ಅಂತ ಇರುತ್ತೆ, ಓಕೆ. ಸೊ ಕರಿಯರ್ಸ್ಗೆ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಎಷ್ಟು ಪೊಸಿಷನ್ಗೆ ಅವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಎಕ್ಸ್ಪ್ಲೋರ್ ಓಪನ್ ರೋಲ್ಸ್ ಅಂತ ಇರುತ್ತೆ, ಓಕೆ. ಇಲ್ಲಿ ಕಂಪ್ಲೀಟ್ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಬೇಕಂದರೆ ವೆಬ್ಸೈಟು ಯಾವ ರೀತಿ ಇರುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ, ಮತ್ತು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಏನಿದೆ ಈ ಒಂದು ಇದು ಕಂಪನಿಯಲ್ಲಿ. ಸೊ ಇಲ್ಲಿ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಕರಿಯರ್ ಬಗ್ಗೆ ನೋಡೋಣ. ಸೊ ಏನೇನು ಪ್ರೊಫೈಲ್ಗೆ ಅವ್ರು ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ಲಾಸ್ಟಿಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಒಂದು EA ವಿಡಿಯೋ ಪ್ರೊಡ್ಯೂಸರ್ನ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿಗೆ ಹೈರಿಂಗ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ. EA ವಿಡಿಯೋ ಎಡಿಟರ್ ಅಂತ ತೊಗೋತಾ ಇದ್ದಾರೆ. ಪ್ರೊಮೋ ರೈಟರ್ ಹಿಂದಿಗೋಸ್ಕರ ಕೂಡ ತೊಗೋತಾ ಇದ್ದಾರೆ. ಆ್ಯಂಡ್ ಸ್ಕ್ರಿಪ್ಟ್ ರೈಟರ್ ಕನ್ನಡ, ತಮಿಳ್, ಮಲಯಾಳಂ. ನಾನು ಆಲ್ರೆಡಿ ಹೇಳ್ತೀನಿ ಕನ್ನಡ ಭಾಷೆಗೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಬಾಕಿ ನಿಮಗೆ ಸುಮಾರು ಥರದ್ದು ಇದನ್ನು ಸಿಗುತ್ತೆ. ಕ್ರಿಯೇಟಿವ್ ಪ್ರೊಡ್ಯೂಸರ್ ಕನ್ನಡ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ ಇವ್ರು ಇವಾಗ. ಸೊ ಇಲ್ಲಿ ಮೇನ್ ಅಂತಂದರೆ ಸ್ಕ್ರಿಪ್ಟ್ ರೈಟರ್ಗೆ ಕ್ಲಿಕ್ ಮಾಡೋಣ. ಸ್ಕ್ರಿಪ್ಟ್ ರೈಟರ್ಗೆ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಮೇನ್ ಮುಖ್ಯವಾಗಿ ನಾನು ಹೇಳ್ತಾರಂಥ ಜಾಬ್ ಬಂದುಬಿಟ್ಟು ಹೈಬ್ರಿಡ್ ಜಾಬ್ ಇರುತ್ತೆ. ಕೆಲವೊಂದಿಷ್ಟು ದಿನ ನೀವು ನಿಮ್ಮ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ, ಕೆಲವೊಂದಿಷ್ಟು ದಿನ ನೀವು ಆಫೀಸಿಂದ ವರ್ಕ್ ಮಾಡ್ತೀರಾ. ಈ ರೀತಿ ಜಾಬ್ಗೆ ನಾವು ಹೈಬ್ರಿಡ್ ಜಾಬ್ ಅಂತ ಹೇಳ್ತೀವಿ. ಸೊ ಈ ರೀತಿ ಜಾಬ್ ಪ್ರೊಫೈಲ್ಗೆ ಇವರು ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ತೊಗೋತಿದ್ದಾರೆ ಮತ್ತು ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೊಂದು ರೀತಿಯಿಂದ ಕಾಂಟ್ರಾಕ್ಟ್ ಬೇಸ್ ಜಾಬ್ ಇರುತ್ತೆ ಸ್ನೇಹಿತರೆ, ಓಕೆ. ಸೊ ಈ ಒಂದು ಜಾಬ್ಗೆ ನೀವು ಬೇಕು ಅಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇನ್ನೂ ಯಾವ ರೀತಿ ನೀವು ಜಾಬ್ಗಳು ಹುಡುಕ್ತಾ ಇದ್ದೀರಿ ಅದ್ರ ಬಗ್ಗೆ ಕೂಡ ನಾವು ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ನೀವು ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ, ಯಾವ ಪ್ರೊಫೈಲು ಹೇಗಿದೆ ಅಂತ ಎಲ್ಲ ಮಾಹಿತಿ ಹೇಳಿದ್ದೀನಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ನಿಮ್ಗೆ ಏನೇ ಕೇಳೋದಿದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಓಕೆನಾ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ತಪ್ಪದೇನೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ನೀವು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಂತ. ಸೊ ಮುಂದೆ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು.